ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಬನ್ನಿ, ಶುಭೋದಯ. ಟೈಮ್ ಆಗಿದೆ ಈಗ ಆಲ್ಮೋಸ್ಟ್ 9 ಗಂಟೆ. ಎಲ್ರದ್ದು ಕಾಫಿ ಟೀ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇದು ನಿನ್ನೆ ಸಂಜೆ ಮಿನಿ ವ್ಲಾಗ್ ಆಗಿರುತ್ತೆ. ಬನ್ನಿ, ಪಾತ್ರೆ ಕೂಡ ವಾಶ್ ಮಾಡಬೇಕು. ಇದು ನೆನ್ನೆ ಸಂಜೆ ವಾಶ್ ಮಾಡಿ ಜೋಡಿಸ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿ. ಇವತ್ತು ದೋಸೆ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಅದರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಮುಗಿಯುತ್ತೆ ಈಗ, ಒಂದು 10 ನಿಮಿಷ ಹಾಕಿದ್ರೆ ಅಂತ. ಇದಕ್ಕೇನಿಲ್ಲ, ಸ್ವಲ್ಪ ರೈಸು ಯಾವಾಗ ಆಗಿರ್ಬೋದು, ಬೆಳಗ್ಗೆ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಒಂದು ಸಣ್ಣ ಬೌಲಲ್ಲಿ, ಹಾಗೆ ಸ್ವಲ್ಪ ಮೊಸರು, 1/4 ಲೀಟ್ರಲ್ಲಿ 1/4 ಭಾಗದಷ್ಟು ಮೊಸರು, ಅಂದರೆ ಒಂದು 3-4 ಸ್ಪೂನ್ ಮೊಸರು, ಹಾಗೆ ಸ್ವಲ್ಪ ಚಿರೋಟಿ ರವೆ ಅಥವಾ ಮೀಡಿಯಮ್ ರವೆ. ಚಿರೋಟಿ ರವೆ ನುಣ್ಣಗಿರುತ್ತೆ, ಅಥವಾ ಮೀಡಿಯಮ್ ರವೆನ ಆ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು, ನೀರು ಹಾಕ್ಕೊಂಡು ಆಮೇಲೆ ಅದಕ್ಕೆ ಉಪ್ಪು ಹಾಕೊಂಡು ಕಲಿಸ್ಕೊಂಡು ಏನೋ ಏನಿಲ್ಲ, ತುಂಬ ರುಚಿಯಾಗಿ ಬರುತ್ತೆ ದೋಸೆ. ಅಕ್ಕಿ ಥರ ಬರುತ್ತೆ, ಸಾಫ್ಟಾಗೆ. ಮಕ್ಕಳು ದೊಡ್ಡವರು ಎಲ್ಲ ತಿನ್ಬೋದು. ನೋಡಿ ಇಷ್ಟು ಸಾಫ್ಟಾಗಿ ಬರುತ್ತೆ. ಹಾಗೆ ಅದಕ್ಕೆ ಸಿಂಪಲಾಗಿ ಯಾವಾಗಲೂ ರುಬ್ಬಿದಾಗ ಅಕ್ಕಿ ಉದ್ದಿನಬೇಳೆ ನೆನೆಸಿ ರುಬ್ಬಿ ದೋಸೆಗೆ ಆಲೂಗಡ್ಡೆ ಪಲ್ಯ. ಇವಾಗ ಇದಕ್ಕೇ ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ, ನೋಡ್ಕೋಬೋದು. ಡೈಲಿ ಏನು ಟಿಫನ್ ಮಾಡೋದಲ್ಲ, ಯಾವಾಗಲೂ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಲಿಸಿ ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ವಿ. ಈ ಥರ ಒಮ್ಮೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಅನ್ನ ಮೊಸರು ತುಂಬ ಸಾಫ್ಟಾಗಿರುತ್ತೆ, ಮೆದುವಾಗೆ. ಚಿರೋಟಿ ರವೆ ಅಥವಾ ಉಪ್ಪಿಟ್ಟಿನ ರವೆ, ಮೀಡಿಯಮ್ ರವೆ, ಚಿರೋಟಿ ರವೆ ಅಥವಾ ಬಾಂಬೆ ರವೆ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕಂದರೆ ಮೊಸರು ಮತ್ತು ಅನ್ನ ಬಂದ್ಬಿಟ್ಟು ಚಿರೋಟಿ ರವೆನ ಕ್ರಿಸ್ಪಿಯಾಗಿ ಬಿಡಲ್ಲ, ಅದು ಸಾಫ್ಟಾಗೆ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡ್ಬೋದು. ನಿಮ್ಮ ಕಡೆ ಎಲ್ಲ ಹೇಗಿದೆ ಬಿಸಿಲು ಕಮೆಂಟ್ ಮಾಡಿ. ಇದೊಂದು ಇನ್ಸ್ಟೆಂಟ್ ಎರಡನೇ ಥರ ದೋಸೆ ಅಂತಲೇ ಹೇಳ್ಬೋದು. ಯಾವಾಗಲೂ ರುಬ್ಬಿ ಮಾಡ್ತೀವಿ, ಅಥವಾ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಥವಾ ಬರೀ ಮಾಡ್ತೀವಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಸಾಫ್ಟಾಗಿ ಸ್ಪಾಂಜಾಗಿ ಬರುತ್ತೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ತುಂಬ ಹುಷಾರಿಲ್ಲ ಅಂದರೆ ಎಲ್ಲ, ಈಗ ಆಪ್ರೇಷನ್ ಸಿಂಪಲ್ಲಾಗಿ ಏನಾರು ಆಗಿರುತ್ತಲ್ಲ, ಅವರು ಕೂಡ ಸಾಫ್ಟಾಗಿರುತ್ತೆ, ತುಂಬ ರುಚಿ ತಿನ್ಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನು ಅದಕ್ಕೆ ಈ ಜಾರಲ್ಲಿ ರುಬ್ಬಿದ್ನಲ್ಲ, ಟಿಫನ್ಗೆ ಕಂಪ್ಲೀಟ್ ಆಗುತ್ತೆ ಅಂತ ಇದರಲ್ಲೇ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿಕೊಂಡು. ತುಂಬ ರುಚಿಯಾಗಿರುತ್ತೆ ನೋಡಿ, ಸಾಫ್ಟಾಗಿ ಬರುತ್ತೆ. ತುಂಬ ಹೊತ್ತು ಬಿಟ್ಟರೆ ಸ್ವಲ್ಪ ಅನ್ನ ರುಬ್ಬೋದ್ರಿಂದ ಸೀದಂಗೆ ಆಗುತ್ತೆ, ಬೇಗ ನೋಡಿಕೊಂಡು ಎತ್ಕೋಬೇಕು. ಇತ್ತು ತುಂಬ ರುಚಿಯಾಗಿರುತ್ತೆ. ಆಯಿಲು ಕೂಡ ಜಾಸ್ತಿ ಕನ್ಸ್ಯೂಮ್ ಇರೋಲ್ಲ. ನೋಡಿ, ಈ ಥರ ಹಾಕ್ಕೊಂಡು ಅದೇ ಹರಡುತ್ತೆ. ಸೆಟ್ ದೋಸೆ ಥರ ಸಾಫ್ಟಾಗಿ ಹಾಕ್ಕೋಬೋದು. ಫಸ್ಟ್ ತೋರಿಸಿದ್ದು ನಿಮ್ಗೊಂದು ಸ್ವಲ್ಪ ತೆಳಬೇಕಂದ್ರೆ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅನ್ನ ಇರುತ್ತೆ, ಸ್ವಲ್ಪ ಜಾಸ್ತಿ ಎಸೆಯೋಕ್ಕೂ ಆಗೋಲ್ಲ. ಇವಾಗೆಲ್ಲ ರೈಟ್ ಪ್ರತಿಯೊಂದು ಜಾಸ್ತಿ ಆಗಿದೆ. ಇವತ್ತು ಏಪ್ರಿಲ್ 1 ಇರೋದ್ರಿಂದ ಇದು ಅಕೌಂಟಿಂಗ್ ಇಯರ್ ಶುರುವಾಗುತ್ತೆ. ಯಾವುದೋ ವೇಸ್ಟ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕೆಲವೊಮ್ಮೆ ರೇರ್ಲಿ ಮಾಡ್ಬೋದು. ಅನ್ನ ಮೊಸರು ರವೆ ಹಾಕಿದ್ರೆ ರುಬ್ಕೊಂಡ್ರೆ ನೀರು ಹಾಕ್ಕೊಂಡು ಈ ಥರ ಆಗುತ್ತೆ ದೋಸೆ. ತುಂಬ ರುಚಿಯಾಗಿರುತ್ತೆ. ನೋಡಿ, ಗೂಡು ಥರ ಎಲ್ಲ ಒಳ್ಳೆ ಥರ ಬರ್ತಾಯಿದೆ. ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಬೇಕಾದ್ರೆ ಚಟ್ನಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ನೀವು ಯಾವ್ದಾದ್ರು ಮಾಡ್ಕೊಂಡು, ಗೋರಿಕಾಯಿ ಪಲ್ಯ, ಕ್ಯಾರೆಟು ಬೀಟ್ರೋಟ್ ಪಲ್ಯ ಅಥವಾ ತರಕಾರಿ ಪಲ್ಯ ನಿಮ್ಮ ಇಷ್ಟ, ಅಥವಾ ಚಟ್ನಿ, ಟೊಮೆಟೊ ಗೊಜ್ಜು ಯಾವ್ದಾರು ಮಾಡ್ಕೊಬೋದು. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಯಾವಾಗಲೂ ರುಬ್ಬಿರೋದೇ ಮಾಡೋದ್ರಿಂದ ಈ ಥರ ಒಮ್ಮೆ ಟ್ರೈ ಮಾಡಿ, ರುಚಿಯಾಗಿ ಬರುತ್ತೆ. ನೋಡಿ ಹೆಂಗೆ ಬಿಟ್ಕೊಳುತ್ತೆ, ನೋಡಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಹೊಸ್ದಾಗಿ ಚಾನಲ್ ನೋಡ್ತೀವಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ, ಟೇಕ್ ಕೇರ್. ನಿಮ್ಮ ಕಡೆ ಹೇಗಿದೆ ಬಿಸಿಲು ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಬಿಸಿಲು ಸಿಕ್ಕಾಪಟ್ಟೆ. 9 ಗಂಟೆಗೆ ನೋಡ್ಬೋದು, ಟೈಮ್ 9:10 ಸಮಯ. ಥ್ಯಾಂಕ್ ಯು, ಬೈ.